ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಇಂದಿರಾ ರೇಷನ್ ಕಿಟ್ ವಿತರಣೆ ಹಾಗೂ ವಿದ್ಯುತ್ ಬಿಲ್ ಹೆಸರು ಆನ್ಲೈನ್ನಲ್ಲಿ ಬದಲಾಯಿಸುವ ವಿಧಾನವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲನೇದು ಇಂದಿರಾ ರೇಷನ್ ಕಿಟ್ ಬಗ್ಗೆ. ನಿಮಗೂ ಕೂಡ ಗೊತ್ತಿದೆ, 2-3 ತಿಂಗಳಿಂದ ಸಾಕಷ್ಟು ಇದ್ರ ಬಗ್ಗೆ ಮಾತಾನೆ ಇದೆ. ಈ ತಿಂಗಳಿಂದ ಕೊಡ್ತಾ ಇದೀವಿ, ಆ ತಿಂಗಳಿಂದ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಬಟ್ ಯಾವುದೇ ರೀತಿ ಮಾರ್ಚ್ ತಿಂಗಳಿಂದ ಅಂದ್ರು, ಮಾರ್ಚ್ ತಿಂಗಳಲ್ಲೂ ಕೂಡ ಯಾವುದೇ ರೀತಿ ಕಿಟ್ ಸಿಗ್ಲಿಲ್ಲ. ಕೊನೆಗೂ ಕೂಡ ಯಾವ ತಾರೀಕಿಂದ ಕೊಡ್ತಾರೆ, ಹಾಗಾಗಿ ಇದರಲ್ಲಿ ಕೆಲವೊಂದು ಹೊಸ ಬದಲಾವಣೆನ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಜಿಲ್ಲೆಗೆ ಯಾವ ಕಿಟ್ ಸಿಗುತ್ತೆ ಅಥವಾ ಯಾವ ತಿಂಗಳಿಂದ ನಿಮಗೆ ರೇಷನ್ ಕಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಸ್ಕಿಪ್ ಮಾಡಬೇಡಿ. ಹಾಗೆ ವಿದ್ಯುತ್ ಬಿಲ್ ಅಂದ್ರೆ ಕರೆಂಟ್ ಬಿಲ್ ನಲ್ಲಿ ನಿಮ್ಗೆ ಏನಾರ ಹೆಸರು ಚೇಂಜ್ ಮಾಡಬೇಕು ಅಂತಿದ್ರೆ ನೀವು ಆನ್ಲೈನ್ ಅಲ್ಲಿ ಈಸಿಯಾಗಿ ಕುತ್ಕೊಂಡು ಮಾಡ್ಬೋದು. ಯಾಕಂದ್ರೆ ಈಗ ಕರೆಂಟ್ ಬಿಲ್ ಅನ್ನೋದು ಸುಮ್ಮನೆ ಕರೆಂಟ್ ಬಿಲ್ ಅಲ್ಲ. ನಿಮ್ಗೆ ಏನೇ ಅಡ್ರೆಸ್ ಚೇಂಜಿಂಗ್ ಆಗಿರ್ಬೋದು, ಅಥವಾ ನೀವು ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀರಾ, ಅಥವಾ ಆಧಾರ್ ಕಾರ್ಡ್ ಅಲ್ಲಿ ನೀವೇನಾರ ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತನೋ, ಅಥವಾ ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕಾದ್ರೇನೋ ಈ ಕರೆಂಟ್ ಬಿಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಹಾಗೆ ಇದ್ರಲ್ಲಿ ಏನಾದ್ರು ನೀವು ಹೆಸರನ್ನ ಚೇಂಜ್ ಮಾಡಬೇಕು, ಈಗ ಒಬ್ರ ಹೆಸರಲ್ಲಿ ಇರುತ್ತೆ, ಅದನ್ನ ಬೇರೆ ಹೆಸರಿಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಪ್ರೊಸೀಜರ್ ಅಲ್ಲಿ ಮಾಡ್ಬೋದು. ನೀವು ಯಾವುದೇ ರೀತಿ ಹೊರಗಡೆ ಆಫೀಸ್ಗಳಿಗೆ ಹೋಗಿ ಕಷ್ಟಪಡೋ ಅಗತ್ಯ ಇಲ್ಲ. ನೀವು ಆನ್ಲೈನ್ ಅಲ್ಲೇನೆ ಈಸಿಯಾಗಿ ನೀವು ಕರೆಂಟ್ ಬಿಲ್ ಅಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ. ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಏನು ಅನ್ನೋದನ್ನ ಸ್ಕಿಪ್ ಮಾಡ್ದಲೆ ಸಂಪೂರ್ಣವಾಗಿ ಬಿಗಿನಿಂಗ್ ಇಂದ ಎಂಡ್ ವರೆಗೂ ನೋಡಿ. ಯಾರೆಲ್ಲ ಹೊಸಬ್ರು ಚಾನೆಲ್ ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್. ಹಾಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಹೊಸಬ್ರಾಗಿದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬಂದಿರತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವಿಡಿಯೋಸ್ ನೋಡ್ಬೋದು. ನಿಮಗೆ ನನ್ನ ಚಾನಲ್ ಅಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಬಗ್ಗೆ ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ನ ಸ್ಕೀಮ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಬಹುದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಂದಿರಾ ರೇಷನ್ ಕಿಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಕೆಲವು ಚೇಂಜಸ್ ತಂದಿದ್ದಾರೆ. ಹಾಗೆ 2 ತಿಂಗಳಿಂದ ಇದ್ರ ಬಗ್ಗೆ ಸಚಿವ ಸಂಪುಟದಲ್ಲೂ ಕೂಡ ನಿರ್ಧಾರ ಮಾಡಿ ಅಲ್ಲೂ ಕೂಡ ಸ್ಯಾಂಕ್ಷನ್ ಕೊಟ್ಟ ಮೇಲೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ನಮ್ಮ ಆಹಾರ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪ ಅವರು. ಸಚಿವ ಸಂಪುಟದಲ್ಲೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಇಂದಿರಾ ರೇಷನ್ ಕಿಟ್ ನ ಅತಿ ಶೀಘ್ರದಲ್ಲೇ ನಾವು ವಿತರಣೆ ಮಾಡ್ತೀವಿ ಅಂತ. ಈಗ ಹೊಸ ಅಪ್ಡೇಟ್ ಏನಪ್ಪಾ ಬಂದಿರೋದು ಅಂದ್ರೆ ಕೆಲವು ಚೇಂಜಸ್ ನ ತಂದಿದ್ದಾರೆ. ಚೇಂಜಸ್ ನ ಅಂದ್ರೆ ಇಂದಿರಾ ರೇಷನ್ ಕಿಟ್ ಅಂದ್ರೆ ಇವಾಗ ಹೀಗೆ ಗೃಹಲಕ್ಷ್ಮಿ ಯೋಜನೆ 1 ಕಂತಿನ ಹಣ ರಿಲೀಸ್ ಮಾಡಿದ್ರು ಅಂದ್ರೆ ಅದನ್ನ 3 ಹಂತಗಳಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಅದೇ ರೀತಿ ಈ ಇಂದಿರಾ ರೇಷನ್ ಕಿಟ್ ಗಳಲ್ಲೂ ಕೂಡ ನಿಮ್ಗೆ 8 ಕೋಟಿಗೂ ಕೂಡ ಹೆಚ್ಚು ಜನ ಫಲಾನುಭವಿಗಳಿರೋದ್ರಿಂದ ನಿಮ್ಗೆ ಡಿಸ್ಟ್ರಿಕ್ಟ್ ವೈಸ್ ನಿಮ್ಗೆ 5 ಭಾಗನ ಕನ್ವರ್ಟ್ ಮಾಡ್ತಿದ್ದಾರೆ. 5 ಭಾಗ ಅಂತಂದ್ರೆ 5 ಕಲರ್ ರೇಷನ್ ಕಿಟ್. ಇವಾಗ ಏನಂದ್ರೆ ಇವಾಗ ಹುಬ್ಳಿ ಧಾರವಾಡ ಸೈಡ್ ತಿನ್ನುವಂತಹ ಅವರೆಲ್ಲ ಜೋಳ ಆ ತರ ತಿಂತಾರೆ. ಸೊ ಇಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಪ್ಲೇಸಸ್ ಮೇಲೆ ಡಿಸ್ಟ್ರಿಕ್ಟ್ ವೈಸು ಕೆಲವು ಕಲರ್ ಕಿಟ್ಗಳನ್ನ ಅಂದ್ರೆ ಒಂದೊಂದು ಭಾಗದ ಜನಗಳಿಗೆ ಒಂದೊಂದು ಕಲರ್ ರೇಷನ್ ಕಿಟ್ ನ ಕೊಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ನಿಮ್ಮ ಜಿಲ್ಲೆಗೆ ಯಾವ ಕಿಟ್ ಬರುತ್ತೆ, ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ತರ ಕಿಟ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅದ್ ಮುಂದಕ್ಕೆ ತಿಳಿಸ್ತೀನಿ. ಸೊ ವಿಡಿಯೋನ ನೋಡ್ತಾ ಇರಿ. ಹಾಗೆ ಈ ಒಂದು ಕಿಟ್ ಅಲ್ಲಿ QR ಕೋಡ್ ನ ಕೂಡ ಹಾಕಿರ್ತಾರೆ ಅಂತ. ಒಂದೊಂದು ಕಿಟ್ ಅಲ್ಲೂ ಕೂಡ ಒಂದೊಂದು QR ಕೋಡ್ ಇರುತ್ತೆ. ಸೊ ಈ ಒಂದು ರೇಷನ್ ಕಿಟ್ಗೆ ಕೂಡ ಒಂದು ಆಪ್ ನ ಡೆವಲಪ್ ಮಾಡ್ತಿದಾರಂತೆ. ಸೊ ಈ ಆಪ್ ಇಂದ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ಈಗ ಯಾರ್ದೋ ಕಿಟ್ ನ ಇನ್ಯಾರೋ ತಗೊಂಡೋಗೋದು ಅಥವಾ ಒಬ್ರೊಬ್ರಿಗೆ 2 ಕಿಟ್ ಸಿಗುವಂತದ್ದು. ಸೊ ಈ ಒಂದು ಫ್ರಾಡ್ ನ ತಪ್ಸಕ್ಕೆ ಏನ್ಬಿಟ್ಟು ಈ ಒಂದು ಆಪ್ ನ ಮಾಡ್ತಿದ್ದಾರೆ. ಇದು ರಾಜ್ಯ ಸರ್ಕಾರದಿಂದನೇ ಮಾಡಿರುವಂತಹ ಆಪ್ ಆಗಿರುತ್ತೆ. ಸೊ ಈ ಒಂದು ಆಪ್ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ನ ಹಾಕಿದ್ರೆ ನಿಮ್ಗೆ ಎಷ್ಟು ಕಿಟ್ ಸಿಕ್ಕಿದೆ, ನಿಮ್ಮ ಹೆಸರಲ್ಲಿ ಯಾವಾಗ ಸಿಗುತ್ತೆ, ಏನು ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಸಂಪೂರ್ಣವಾಗಿ ಅಪ್ಡೇಟ್ ಸಿಗುತ್ತೆ. ಜಸ್ಟ್ ಆ QR ಕೋಡ್ ನ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ದೆಲ್ಲ ಇನ್ಫಾರ್ಮೇಶನ್ ಬರುತ್ತೆ. ನಿಮ್ಗೆ ಏನೇನು ಸಿಕ್ತಿದೆ ರೇಷನ್ ಪ್ರತಿಯೊಂದನ್ನು ಕೂಡ. ಹಾಗೆಯೇ ಈಗ ಈ ಒಂದು ರೇಷನ್ ಕಿಟ್ ವಿತರಣೆ ಮಾಡ್ಬೇಕಾದ್ರೆ ಟೈಮಿಂಗ್ಸ್ ನ ಕೂಡ ಅಲಾಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಆಗ್ತಿದೆ. ಬಟ್ ಇದು ಯಾವುದೇ ರೀತಿ ಕನ್ಫರ್ಮೇಶನ್ ಆಗಿಲ್ಲ. ಯಾಕಂದ್ರೆ ಇವಾಗ ನಿಮಗೂ ಕೂಡ ಗೊತ್ತು, ಒಂದೊಂದು ಡಿಪೋಗಳಲ್ಲಿ ಒಂದೊಂದು ತರ ಮಾಡ್ತಾರೆ. ಕೆಲವು ಡಿಪೋಗಳನ್ನಂತೂ ಮುಂಚೆನೆ ಹೋಗಿ ನೀವು
ಮುಂಚೆನೇ ಕ್ಯೂನಲ್ಲಿ ನಿಂತ್ಕೊಂಡು ಕೂಪನ್ ತೊಗೊಬೇಕು ಅಂತ ಒಂದೊಂದು ಕಡೆ ಇರುತ್ತೆ. ಕೆಲವೊಂದು ಕಡೆ ಮಧ್ಯಾಹ್ನದ ಮೇಲೆ ಕ್ಲೋಸೇ ಮಾಡಿಬಿಟ್ಟಿರ್ತಾರೆ. ಸೊ ಕೆಲವೊಂದು ಕಡೆ ಡಿಪೋಗಳಲ್ಲಿ ಇಡೀ ದಿನ ಓಪನ್ ಇಟ್ಟಿರ್ತಾರೆ. ಸೊ ಈ ಥರ ಒಂದೊಂದು ಡಿಪೋನಲ್ಲಿ ಒಂದೊಂದು ಥರ ಆಗೋದ್ರಿಂದ ಈ ಸತಿ ಇಂದಿರಾ ರೇಷನ್ ಕಿಟ್ ಕೊಡ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದೊಳಗೆ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅನ್ನೋ ಒಂದು ರೂಲ್ಸ್ನ ಜಾರಿಗೆ ತರಬೇಕು ಅಂತ ಮಾತಾಡ್ತಿದ್ದಾರೆ. ಬಟ್ ಇದು ಕನ್ಫರ್ಮೇಷನ್ ಇಲ್ಲ. 7 ಗಂಟೆಗೆ ಕೆಲವೊಬ್ಬರಿಗೆ ಹೋಗೋಕ್ಕೆ ಆಗುತ್ತೆ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಮನೇಲೂ ಕೂಡ ವರ್ಕ್ ಮಾಡಿ ಮನೇಲಿ ಎಲ್ಲ ಫ್ಯಾಮಿಲೀಸ್ ಎಲ್ಲ ಇರ್ತಾರೆ. ಕೆಲವೊಂದು ಹೆಣ್ಮಕ್ಳಿಗೆ ಹೋಗಿ ಈಸಿ ಆಗುತ್ತೆ, ಕೆಲವೊಬ್ರು ಹೋಗ್ತಾರೆ. ಸೊ ಹೇಳಕ್ಕಾಗೋದಿಲ್ಲ ಆ ರೂಲ್ಸ್ನ ಜಾರಿಗೆ ತರ್ತಾರೆ ಅಥವಾ ಇಡೀ ದಿನ ಅವಕಾಶ ಕೊಡ್ತಾರ ಅಂತ. ಬಟ್ ಇವಾಗ ಡಿಸ್ಕಷನ್ ಅಲ್ಲಿ ಇರೋದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದೊಳಗೆ ಕೊಡುವಂತಹ ಟೈಮಿಂಗ್ಸ್ನ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ. ನೋಡೋಣ, ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಈಗ ನಿಮಗೂ ಕೂಡ ಗೊತ್ತಿದೆ ಇಂದಿರಾ ರೇಷನ್ ಕಿಟ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ. ತೊಗರಿಬೇಳೆ, ಹೆಸರು ಬೇಳೆ, ಉಪ್ಪು, ಎಣ್ಣೆ ಹಾಗೆ ಸಕ್ಕರೆ ಇದಿಷ್ಟು ಕೊಟ್ಟಿರ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಕೆಲವು ಭಾಗದ ಜನಗಳಿಗೆ ಈ ತೊಗರಿಬೇಳೆ, ಹೆಸರು ಬೇಳೆ ಬದಲು ರಾಗಿ ಹಿಟ್ಟು, ಜೋಳದ ಹಿಟ್ಟು, ಸೊ ಈ ತರ ಯಾವ್ಯಾವ ಭಾಗದ ಜನರಿಗೆ ಅಲ್ಲಿ ಯಾವ್ಯಾವ ತರ ಫುಡ್ ತಗೊಂತಾರೆ. ಸೊ ಅದ್ರ ಡಿಪೆಂಡ್ ಆಗಿ ಈ ಒಂದು ಕಿಟ್ನ ಕೊಡ್ತಾರೆ. ಈಗ ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಕಿಟ್ನ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಈಗ 31 ಜಿಲ್ಲೆನೂ ಕೂಡ 5 ಭಾಗಗಳಾಗಿ ಕಲರ್ಸ್ನ ಡಿವೈಡ್ ಮಾಡಿದ್ದಾರೆ. ಸೊ ಒಂದೊಂದಾಗಿ ಹೇಳ್ತೀನಿ, ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮೊದಲನೇದಾಗಿ ಶಿವಮೊಗ್ಗ, ಚಿತ್ರದುರ್ಗ, ಬೆಂಗಳೂರು, ದಾವಣಗೆರೆ, ಗದಗ, ಹಾವೇರಿ, ಧಾರವಾಡ ಇದಿಷ್ಟು ಜಿಲ್ಲೆಗಳಿಗೆ ನಿಮಗೆ ಪರ್ಪಲ್ ಕಲರ್ ಕಿಟ್ನ ಕೊಡ್ತಾರಂತೆ. ನೆಕ್ಸ್ಟ್ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ್, ದಕ್ಷಿಣ ಕನ್ನಡ, ಉಡುಪಿ ನಿಮ್ಗಳಿಗೆ ಬ್ಲೂ ಕಲರ್ ಕಿಟ್ನ ಕೊಡ್ತಾರಂತೆ. ನೆಕ್ಸ್ಟ್ ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ನಿಮ್ಗಳಿಗೆ ವೈಟ್ ಕಲರ್ ಕಿಟ್ನ ಕೊಡುವಂಥದ್ದು. ನೆಕ್ಸ್ಟ್ ಬೆಳಗಾವಿ, ಬಾಗಲಕೋಟೆ, ವಿಜಯನಗರ, ಉತ್ತರ ಕರ್ನಾಟಕ ನಿಮ್ಮಗಳಿಗೆ ಯೆಲ್ಲೋ ಕಲರ್ ಕಿಟ್ನ ಕೊಡ್ತಾರಂತೆ. ಸೊ ಈ ರೀತಿ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಒನ್ನು ಬೆಂಗಳೂರು ಗ್ರಾಮಾಂತರ, ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ನಿಮ್ಗಳಿಗೆ ಲೈಟ್ ಬ್ಲೂ ಕಲರ್ ಕಿಟ್ನ ಕೊಡ್ತಾರೆ. ಸೊ ಈ ಒಂದು ಜಿಲ್ಲೆಗಳಿಗೆ ಈ ತರ ಕಿಟ್ನ ಕೊಡ್ತಾರೆ. ಸೊ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ತರ 31 ಜಿಲ್ಲೆಗಳನ್ನು ಈ ತರ ಒಂದು ಕಲರ್ ಮೂಲಕ ಕಿಟ್ನ ಡಿವೈಡ್ ಮಾಡಿದ್ದಾರೆ. ಇವಾಗ ಅದ್ರದ್ದೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ. ಇವಾಗ ಏನಪ್ಪ ಅಪ್ಡೇಟ್ ಬಂದಿರೋದು ಅಂತಂದ್ರೆ, ಇವಾಗ ಒಂದ್ಸತಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ, ಈಗ ರೇಷನ್ ಎಲ್ಲ ಸಂಗ್ರಹಣೆ ಶುರು ಮಾಡಿದ್ರು ಕೂಡ ನೆಕ್ಸ್ಟ್ 6 ಮಂತ್ಸ್ಗೆ ರೇಷನ್ ಕಿಟ್ ಎಲ್ಲ ಏನೆಲ್ಲ ಡಿಸ್ಟ್ರಿಬ್ಯೂಷನ್ಗೆ ಒಂದು ನೆಕ್ಸ್ಟ್ 6 ತಿಂಗಳವರೆಗೂ ಇದ್ರ ಬಗ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಮಗೆ ಪ್ರತಿ ತಿಂಗಳು ಕೊಡುವಂಥದ್ದಲ್ಲ, ಈಗ 1 ತಿಂಗಳು ಕೊಟ್ಟು ಸುಮ್ಮನೆ ಆಗಂಥದ್ದಲ್ಲ, ಪ್ರತಿ ತಿಂಗಳು ಕೂಡ ಕೊಡ್ಬೇಕಂದ್ರೆ ಅವ್ರಿಗೂ ಕೂಡ ಅಲ್ಲಿ ಸ್ಟಾಕ್ ಇರ್ಬೇಕು 6 ತಿಂಗಳು ಎಲ್ಲರಿಗೂ ಕೂಡ ಕೊಡುವಂಗೆ. ಸೊ ಅದ್ರ ಬಗ್ಗೆ ಪ್ರಿಪ್ರೇಷನ್ ಅಲ್ಲಿ ಇದೀವಿ ಅಂತ. ಯಾಕಂದ್ರೆ ಈಗ 5 ತರ ಕಲರ್ ಕಿಟ್ಟು, ಹಾಗೆ ಒಂದೊಂದು ಕಿಟ್ಟು ಈಗ 3 ಜನ ಇದ್ರೆ ಅರ್ಧ ಕೆಜಿ ಕಿಟ್ಟು, 4 ರಿಂದ 5 ಜನ ಇದ್ದೀರಾ ಅಂತಂದ್ರೆ 1 ಕೆಜಿ ಕಿಟ್ಟು, ಹಾಗೆ 5 ಜನಕ್ಕಿಂತ ಜಾಸ್ತಿ ಇದ್ದೀರಾ ಅಂದ್ರೆ 1.5 ಕೆಜಿ ಕಿಟ್ಟು. ಸೊ ಈ ತರ ತುಂಬಾ ಕೆಲಸ ಇರುತ್ತೆ, ಮ್ಯಾನ್ ಪವರ್ ತುಂಬಾ ಬೇಕಾಗುತ್ತೆ. ಸೊ ಅದಷ್ಟು ಈಸಿ ಅಲ್ಲ ಹೇಳ್ದಂಗೆ. ಸೊ ಅಲ್ಲಿ ಅನುಮೋದನೆ ಅಥವಾ ಅಲ್ಲಿ ಒಪ್ಪಿಗೆ ಕೊಟ್ಟರು ಅಂದ ತಕ್ಷಣ ನೆಕ್ಸ್ಟ್ ಡೇ ಇಂದಾನೆ ಇಂದಿರಾ ಕಿಟ್ನ ಕೊಡೋಕ್ಕಾಗಲ್ಲ, ಸಾಕಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ. ಹಾಗಾಗಿ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದೀವಿ, ಆದಷ್ಟು ಬೇಗ ಕೊಡ್ತೀವಿ ಅಂತ ಕೊನೆಗೂ ಕೂಡ ಹೇಳಿದ್ದಾರೆ. ಮಾರ್ಚಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಅಲ್ಲಿ 2-3 ಜಿಲ್ಲೆಗಳಿಗೆ ಕೊಟ್ಟು ಆಮೇಲೆ ಎಲ್ಲರಿಗೂ ಕೂಡ ಕೊಡ್ತೀವಿ ಅಂದ್ರು. ಈಗ ಫೈನಲಿ ಏಪ್ರಿಲ್ ತಿಂಗಳಿಂದ ನಾವು ಕೊಡ್ತಾ ಇದೀವಿ ರೇಷನ್ ಕಿಟ್ನ ಅಂತ ಅನೌನ್ಸ್ ಮಾಡಿದ್ದಾರೆ. ಹೋಪ್ಫುಲಿ ಏಪ್ರಿಲ್ ತಿಂಗಳಿಂದ ಕೊಟ್ಟರೆ ಒಳ್ಳೇದು. ಯಾಕಂದರೆ ಮಾರ್ಚಲ್ಲಿ ಅಂತ ಹೇಳಿದ್ರು, ಮಾರ್ಚಲ್ಲಿ ಯಾವುದೇ ರೀತಿ ಕಿಟ್ ಕೊಡಲಿಲ್ಲ. ನಿಮಗೆ ಏಪ್ರಿಲಲ್ಲಿ ನೀವು ರೇಷನ್ ಡಿಪೋಗಳಿಗೆ ಹೋದಾಗ ನಿಮಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ರೇಷನ್ ಕೂಡ ಕಿಟ್ ಸಿಗತ್ತೆ ಅನ್ನೋ ಹೋಪಲ್ಲಿ ಹೇಳಿದ್ದಾರೆ. ಏಪ್ರಿಲಲ್ಲಿ ಕೊಡ್ತೀವಿ ಅಂತ. ಖಂಡಿತ ಇದ್ರ ಬಗ್ಗೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಇದು ಇಂದಿರಾ ರೇಷನ್ ಕಿಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಕರೆಂಟ್ ಬಿಲ್ಗೆ ಬರೋಣ. ಕರೆಂಟ್ ಬಿಲ್ಲು ನಿಮಗೂ ಕೂಡ ಗೊತ್ತಿದೆ, ಇವಾಗ ತುಂಬಾ ಇಂಪಾರ್ಟೆಂಟು. ಯಾವುದೇ ರೀತಿ ನೀವು ಅಡ್ರೆಸ್ ಚೇಂಜ್ ಮಾಡಬೇಕಂತ ಇದ್ದೀರಾ, ರೇಷನ್ ಕಾರ್ಡಲ್ಲಿ ಆಗಿರ್ಬೋದು, ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಈ ಕರೆಂಟ್ ಬಿಲ್ ಅನ್ನೋದು ತುಂಬಾ ಮುಖ್ಯ. ಈ ಒಂದು ಕರೆಂಟ್ ಬಿಲ್ಲಲ್ಲಿ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಚೇಂಜ್ ಮಾಡೋದು ಹೇಗೆ, ನೀವು ಆಫೀಸ್ಗಳಿಗೆ ಏನು ಅಲ್ದಾಡೋ ಅವಶ್ಯಕತೆ ಇಲ್ಲ. ನೀವು ಇವಾಗ ಈಸಿಯಾಗಿ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ನಿಮಗೆ ಮನೆ ನೀವು ಏನಾದ್ರು ಸೇಲ್ ತಗೊಂಡಿದ್ದೀರಾ ಅಥವಾ ಏನಾದರೂ ನಿಮ್ಮ ಹಸ್ಬೆಂಡ್ ಹೆಸರಲ್ಲಿರುತ್ತೆ, ನೀವು ವೈಫ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತಿದ್ದೀರಾ, ಅಥವಾ ವೈಫಿಂದ ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತಿದ್ದೀರಾ, ಅಥವಾ ಈಗ ಒಬ್ಬರ ಹೆಸರಲ್ಲಿರುತ್ತೆ ಅವ್ರು ತೀರ್ಕೊಂಡಿರ್ತಾರೆ ಅಂದರೆ ನೀವು ಹೆಸರಿಗೆ ಬೇರೆ ಚೇಂಜ್ ಮಾಡ್ಬೇಕಂತಿದ್ದೀರಾ ಅಂತಂದರೆ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಲೈನಲ್ಲೇ ಚೇಂಜಸ್ನ ಮಾಡಬಹುದು.
ಈಗ ನಿಮಗೆ ಏನು ಹೆಸರು ಬದಲಾವಣೆ ಮಾಡ್ಬೇಕಂತಿದ್ದೀರಾ, ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ತಿದ್ದೀನಿ. ಮೊದಲನೇದಾಗಿ ನೀವೇನಾದರೂ ಹೊಸ ಮನೆ ತಗೊಂಡಿದ್ದೀರಾ ಅಥವಾ ಬೇರೆಯವ್ರ ಹೆಸರಿಂದ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಬೇಕಂತಿದ್ದೀರಾ ಅಂದರೆ ಮೊದಲನೇದಾಗಿ ಸೇಲ್ಸ್ ಡೀಡ್ನ ಬೇಕಾಗುತ್ತೆ. ಅಂದರೆ ನೀವು ಅವ್ರ ಹೆಸರಿಂದ ಅವ್ರ ಹೆಸರಲ್ಲಿರೋ ಮನೆನ ನೀವು ತಗೊಂಡಿದ್ದೀರಾ ಅನ್ನೋಕ್ಕೆ ಸೇಲ್ ತಗೊಂಡಿರ್ತೀರಲ್ಲ ಆ ಸೇಲ್ಸ್ ಡೀಡ್ ಬೇಕಾಗುತ್ತೆ. ಇಲ್ಲ ನಿಮಗೆ ಬೇರೆಯವ್ರ ಕಡೆಯಿಂದ ಗಿಫ್ಟ್ ಬಂದಿದೆ, ನಿಮಗೆ ಸೇಲ್ ಡೀಡ್ ಬೇಕಾಗುತ್ತೆ, ಇಲ್ಲಾಂದ್ರೆ ಗಿಫ್ಟ್ ಡೀಡ್ ಬೇಕಾಗುತ್ತೆ. ನಿಮಗೆ ನೀವು ಬೇರೆ ಕಡೆ ತಗೊಂಡಿದ್ದೀರಾ ಅಂತಂದ್ರೆ ನೀವು ಸೇಲ್ ಡೀಡ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವಾಗ ನೀವು ಹಸ್ಬೆಂಡ್ ಹೆಸರಲ್ಲಿ ಇರುತ್ತೆ, ವೈಫ್ ಹೆಸರಿಗೆ ಟ್ರಾನ್ಸ್ಫರ್ ಅಥವಾ ವೈಫಿಂದ ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ 100 ರೂಪೀಸ್ ಸ್ಟ್ಯಾಂಪ್ ಅಲ್ಲಿ ಒಪ್ಪಿಗೆ ಪತ್ರನ ಕೂಡ ಬರ್ಸಿ ಇಟ್ಕೋಬೇಕು. ಇವಾಗ ನೀವು ನಿಮ್ಮ ಹಸ್ಬೆಂಡ್ ಹೆಸರಲ್ಲಿ ಇರುತ್ತೆ, ವೈಫಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಪ್ಪಿಗೆ ಇದೆ ಅಂದ್ಬಿಟ್ಟು 100 ರೂಪೀಸ್ ಬಾಂಡ್ ಪೇಪರ್ ಅಲ್ಲಿ ಒಪ್ಪಿಗೆ ಪತ್ರನ ನೀವು ಬರೆದು ಆ ಡಾಕ್ಯುಮೆಂಟ್ನ ಕೂಡ ಇಟ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ಅಕಸ್ಮಾತ್ ಏನಾರ ತೀರ್ಕೊಂಡಿರ್ತಾರೆ, ಅವ್ರ ಹೆಸರಿಂದ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ದಾರೆ ಅಂತಂದ್ರೆ ಅವ್ರನ್ನ ಡೆತ್ ಸರ್ಟಿಫಿಕೇಟ್ ನೀವು ಆ ಡಾಕ್ಯುಮೆಂಟ್ನ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ ನೀವು 100 ರೂಪೀಸ್ ಬಾಂಡ್ ಪೇಪರ್ ಮೇಲೆ ಇಂಡೆಮ್ನಿಟಿ ಬಾಂಡ್ ಅಂತ ನಿಮ್ಗೆ ಆ ಫಾರ್ಮ್ಯಾಟ್ ನಿಮ್ಗೆ ಇದ್ರಲ್ಲೇ ಸಿಗುತ್ತೆ, ಅಂದ್ರೆ ವೆಬ್ಸೈಟ್ ಅಲ್ಲೇನೆ ಸಿಗುತ್ತೆ. ಇಂಡೆಮ್ನಿಟಿ ಬಾಂಡ್ ಅನ್ನ ಲೆಟರ್ನ ಕೂಡ ರೆಡಿ ಮಾಡಿ ಇಟ್ಕೊಂಡು ಆ ಡಾಕ್ಯುಮೆಂಟ್ ಇದಿಷ್ಟು ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಅಂತಂದ್ರೆ ನೀವು ಈಸಿಯಾಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ನೀವು ಹೇಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ. ಮೊದಲನೇದಾಗಿ ನಿಮ್ದು ಮೆಸ್ಕಾಮ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕನ್ಸ್ಯೂಮರ್ ಸರ್ವಿಸ್ ಅನ್ನೋದು ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಅಲ್ಲಿ ನೀವು ಸರ್ವಿಸ್ ರಿಕ್ವೆಸ್ಟ್ ಅನ್ನೋ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅವಾಗ ಆ ಪೇಜ್ ಅಲ್ಲಿ ನೀವು ಏನಾಗಬೇಕಾಗತ್ತೆ, ನಿಮ್ಮ ಬೆಲ್ ಅಲ್ಲಿ ಇರುವಂತಹ ಯೂನಿಕ್ ಸರ್ವಿಸ್ ನಂಬರ್ ನಿಮಗೆ ನಿಮ್ಮ ಕರೆಂಟ್ ಬಿಲ್ ಅಲ್ಲಿ ಒಂದು ಮೇಲ್ಗಡೆ ನಂಬರ್ ಇರುತ್ತಲ್ಲ ಆ ನಂಬರ್ನ ಹಾಕಿ ನಿಮಗೆ ನಿಮ್ಮ ನಿಮ್ಮ ಬಿಲ್ ಅಲ್ಲಿ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು ನಂಬರ್ನ ಕೂಡ ಎಂಟರ್ ಮಾಡಿದ್ರೆ ನಿಮಗೆ ಆ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ನೀವು ನೆಕ್ಸ್ಟ್ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಯಾವ ಆಪ್ಷನ್ ಸಿಗುತ್ತೆ ಅಂದ್ರೆ ಟೈಟಲ್ ಟ್ರಾನ್ಸ್ಫರ್ ಅಂದ್ರೆ ಹೆಸರು ಬದಲಾವಣೆ ಅನ್ನೋ ಆಪ್ಷನ್ ಸಿಗುತ್ತೆ. ನೀವು ಆ ಆಪ್ಷನ್ ನ ಕ್ಲಿಕ್ ಮಾಡಿ ನಿಮ್ದು ಯಾವ ಹೆಸರಲ್ಲಿ ಇತ್ತು, ನಿಮ್ಗೆ ಈಗ ಯಾವ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಬೇಕು, ನಾನು ಆಗ್ಲೇ ಏನೇನೆಲ್ಲ ಡಾಕ್ಯುಮೆಂಟ್ ನ ಹೇಳಿದೆ ಆ ಡಾಕ್ಯುಮೆಂಟ್ನೆಲ್ಲ ನೀವು ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಂಗೆ ಸೇಲ್ ಡೀಡ್ ಆಗಿರ್ಬೋದು ಅಥವಾ ನಾನು ಹೇಳಿದ್ನಲ್ಲ ನಿಮ್ಗೆ ಒಂದು ಬಾಂಡ್ ಅಲ್ಲಿ ಒಪ್ಪಿಗೆ ಪತ್ರ ಆಗಿರ್ಬೋದು. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಿಷ್ಟು ನೀವು ಫೈಲ್ಸ್ ಎಲ್ಲ ನೀವು ಅಪ್ಲೋಡ್ ಮಾಡಿದ್ಮೇಲೆ ನೀವು 25 ರೂಪಾಯಿ ಅರ್ಜಿ ಶುಲ್ಕ ಅಂತ ನಿಮಗೆ ಪೇ ಮಾಡಬೇಕಾಗತ್ತೆ. ನೀವು 25 ರೂಪೀಸ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿದ್ರೆ ನಿಮಗೆ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ನಂಬರ್ನೆಲ್ಲ ನೀಟಾಗಿ ಇಟ್ಕೊಳ್ಳಿ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಏನೆಲ್ಲ ಡಾಕ್ಯುಮೆಂಟ್ನ ನಾನು ಅಪ್ಲೋಡ್ ಮಾಡಿ ಅಂತ ಹೇಳಿದೆ ಅದೆಲ್ಲ ಸೈಜು ಎಷ್ಟೇ ಇರಬೇಕು ಅನ್ನೋದಿರುತ್ತೆ. ಸೊ ಅದನ್ನೆಲ್ಲ ಮುಂಚೆನೆ ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ. ಮುಂಚೆನೆ ಸ್ಕ್ಯಾನ್ ಮಾಡಿ ನೀವು ಇಮೇಜ್ನೆಲ್ಲ ಕಂಪ್ರೆಸ್ ಮಾಡಿ ಇಟ್ಕೊಂಡು ಅದೆಷ್ಟು ಸೈಜ್ ಇರಬೇಕು ಅನ್ನೋದು ಅದರಲ್ಲೇ ಮೆನ್ಷನ್ ಆಗಿರುತ್ತೆ ಅಪ್ಲಿಕೇಶನ್ ಅಲ್ಲಿ. ಸೊ ಅದೇ ತರ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಹೊತ್ತು ಮಾಡಿದಾಗ ನಿಮಗೆ ಸರ್ವರ್ ಸಮಸ್ಯೆ ಬಂತು ಅಂತಂದ್ರೆ ಆಫ್ಟರ್ 9 o'clock ಮಾಡಿ, ಅವಾಗ ಬೇಗ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ನೀವು ಅಪ್ಲೈ ಮಾಡಿದ ಒಂದು 7 to 15 days ಒಳಗೆ ನಿಮಗೆ ಹೆಸರು ಬದಲಾವಣೆ ಆಗಿರುತ್ತೆ. ಇವಾಗ ನಾನು ಇದೆಲ್ಲ ಏನ್ ಹೇಳಿದೆ ನಿಮ್ಗೆ ಹೆಸರಲ್ಲಿ ಬದಲಾವಣೆ ಮಾಡ್ಬೇಕಂತ, ಇದನ್ನ ಮನೆಯ ಮಾಲೀಕರು ಮಾತ್ರ ಮಾಡ್ಬೋದು. ಈಗ ನೀವು ಯಾರ್ದೋ ಮನೇಲಿ ಬಾಡಿಗೆಗೆ ಇರ್ತೀರಾ, ಅವ್ರ ಹೆಸರಲ್ಲಿರೋದನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು ಆ ತರ ಆಗಲ್ಲ. ನೀವು ನಿಮ್ಮ ಹೆಸರಲ್ಲೇನೆ ಇರಬೇಕು. ಇಲ್ಲ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಆ ತರ ಇತ್ತು ಅವ್ರದಿಂದ ನಮಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಆಗತ್ತೆ. ಅದ್ ಬಿಟ್ಟು ನೀವು ಯಾರ್ದೋ ಮನೇಲಿ ಬಾಡಿಗೆಗೆ ಇರ್ತೀರಾ, ಅವ್ರ ಹೆಸರಲ್ಲಿರೋದನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಆಗಲ್ಲ. ಯಾಕಂದ್ರೆ ಸೇಲ್ ಡೀಡ್ ಅದೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಹೇಳಿದ್ದು, ನೀವು ಮನೆಯ ಮಾಲೀಕರಾಗಿದ್ದು ಚೇಂಜ್ ಮಾಡ್ಬೇಕಂದ್ರೆ ನೀವು ಖಂಡಿತ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ 7 to 15 days ಅಲ್ಲಿ ನಿಮಗೆ ಹೆಸರನ್ನ ಚೇಂಜ್ ಮಾಡ್ಕೊಡ್ತಾರೆ. ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದ್ಮೇಲೆ ಅವರು ಕೂಡ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿ ನಿಮಗೆ 7 to 15 days ಅಲ್ಲಿ ಹೆಸರು ಚೇಂಜ್ ಆಗುತ್ತೆ. ಸೊ ಎಷ್ಟು ಈಸಿಯಾಗಿ ನೀವು ಎಲ್ಲ ಕಡೆ ಹೋಗಿ ಆಫೀಸ್ಗಳಲ್ಲಿ ಅಲ್ದಾಡೋ ಬದಲು ಈಸಿಯಾಗಿ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.